ಈಗ ಇವತ್ತು ಮುಂದಿನ ನಿರ್ಧಾರ ಅಲ್ಲ. ಈಗ ನಮಗೆ ಏನಂದರೆ ನಮಗೆ 25% ನಮಗೆ ಹೋಟೆಲ್ನವರಿಗೆ ಕೊಡ್ಬೋದು ಅಂತ ಡಿ ಸಿ ಹೇಳಿದ್ದಾರೆ. ಆ 25% ನಾವು ತಗೊಂಡು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಹೋಟ್ಲಲ್ಲಿ ಕೆಲಸ 3 ಸಿಲಿಂಡರ್ ಖಾಲಿ ಆಗ್ತದೆ. ಹಾಗೆ ಇವಾಗ 25% ಇಟ್ಕೊಂಡು ನಾವು ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ನಾವು ಬೇಕಾದ ತಿಂಡಿ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನಾನ್ ವೆಜ್ ಬೇಕಾದ ಐಟಮ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಹೋಟ್ಲಲ್ಲಿ ಒಂದು 5-6 ಹೋಟ್ಲ್ ಇದ್ದವರು 200-300 ಜನ ಕೆಲಸಕ್ಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಆ 25% ಹಿಡ್ಕೊಂಡು ಯಾವ ರೀತಿಯಲ್ಲಿ ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಉದ್ದೇಶ ಎಷ್ಟು ಅಂತೇಳಿದರೆ ಕಮ್ಮಿ ಅಂದರೆ 50% ಆದರೂ ಕೊಟ್ಟರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು, ಕೆಲ ಐಟಮ್ ಕಮ್ಮಿ ಮಾಡ್ಬೋದು. ಆಮೇಲೆ ಉದ್ದೇಶ ನಾವು ಇಟ್ಕೊಂಡಿದ್ದೇವೆ. ಒಂದು ವೇಳೆ ನಮಗೆ ಗ್ಯಾಸೇ ಇಲ್ಲ, ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಾವು ಹೋಟೆಲ್ ಬಂದ್ ಮಾಡುವಂತ ತೀರ್ಮಾನ ಬಂದಿದೆ. ಸಭೆಯಲ್ಲಿ ಅದೇ ಈಗ ಮಾನ್ಯ ಸಂಸದರು ಏನು ಹೇಳ್ತಾರೆ ಅಂತ ಹೇಳಿದರೆ ನಾನು ಡಿ ಸಿ ಹತ್ರ ಮಾತಾಡಿಕೊಂಡು ನಿಮಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ನಾವೇನು ಹೇಳಿದೆ ಅಂತ ಹೇಳಿ ಅವ್ರು ತಿಳಿಸ್ತಾರೆ. ಅವ್ರು ತಿಳಿಸಿ ನಮಗೆ ಸಮರ್ಥವಾದ ಸಮಯ ಇದು ಸಿಗದಿದ್ದಾಗ ನಾವು ಬಂದ್ ಮಾಡುವ ಒಂದು ತೀರ್ಮಾನಕ್ಕೆ ಬರ್ತೇವೆ. ಭರವಸೆ ಅಂದರೆ ಡಿ ಸಿ ಹತ್ರ ಹೇಳಿಕೊಂಡು ನಿಮಗೆ ಸಿಕ್ಕುವಾಗಿ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ. ಎಷ್ಟು ದಿನ ಆಯ್ತು ನಿಮಗೆ ಗ್ಯಾಸ್ ಇಲ್ಲದೆ 3 ದಿವಸ ಆಯಿತು. ಒಂದು ಸಿಲಿಂಡರ್ ಇಲ್ಲ. ಅವರು ಕಾಮರ್ಷಿಯಲ್ ಕೊಡಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ಅವ್ರು ಹೇಳಿದ್ದಾರೆ, ಪುತ್ತೂರು ಗ್ಯಾಸ್ನವ್ರು ಹೇಳಿದ್ರು ಕೊಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಈಗ ನಾನು ಮೊನ್ನೆ ಹೋಟೆಲ್ ಮಾಲೀಕರ ಅದೇ ಇದರ ಮೀಟಿಂಗ್ ಇತ್ತು, ಜನರಲ್ ಬಾಡಿ ಇತ್ತು, ಅಲ್ಲಿ ಕೂಡ ನಾನು ಹೋದಾಗ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ತಗೊಳ್ಳೋದು, ನಮ್ಮ ಕಣ್ಣ ಮುಂದೆ ಯುದ್ಧ ಆಗ್ತದೆ. ಯುದ್ಧ ಆಗುವಾಗ ನಾವು ಇಷ್ಟೆಲ್ಲ ಆಗಿರುವಾಗ ನಾವು ಏನು ಮಾಡೋದು ಅಂತ ಅವರು ಆ ಚರ್ಚೆಗೆ ಬಂದರು. ಕಡೆ ಆದಮೇಲೆ ಮರುದಿವಸ ಹೋಗ್ಕೊಂಡು ಸ್ವಲ್ಪ ಜನ ಸಿ ಎಂ ಹತ್ರ ಹೋದು, ಕೆಲವು ಜನ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡಲಿಕ್ಕೆ ಹೋಗಿದ್ದಾರೆ, ಪೆಟ್ರೋಲ್ ಮಿನಿಸ್ಟರ್ ಹತ್ರ ಮಾತಾಡಲಿಕ್ಕೆ ಹೋಗಿದ್ದಾರೆ. ಹೋಗ್ಕೊಂಡು ಅವ್ರ ನಿರ್ಧಾರ ಇಷ್ಟೇ, ಇಲ್ಲಿ ಅದು ಏನಾಗಿದೆ ನಿರ್ಧಾರ ಅದೇ ನಿರ್ಧಾರ ಅರ್ಧದ್ದು 25% ನಾವು ಮೇಲೆ ಮಾಡಬೇಕು ಅಂತ ಹೇಳಿಕೊಂಡು ನಮಗೆ ಮೆಸೇಜ್ ಬಂತು. ಇದು ಬಿಟ್ಟರೆ ಅವ್ರು 25% ಮಾಡಿಕೊಂಡು ನಾವು ಏನು ಮಾಡೋದು ಅಂತ ನಮ್ಮದು ನಿರ್ಧಾರ. ಏನು ಮಾಡಿ ಸಾಧ್ಯ ಇಲ್ಲ. ಬೇರೆಯವರಿಗೆಲ್ಲ ಶಾಲೆಯವರಿಗೆ ಶಾಲೆಗೆ ಮತ್ತು ಹಾಸ್ಪಿಟ್ಲಿಗೆ ಅವರಿಗೆಲ್ಲ ಕೊಡ್ತೇನೆ ಅಂತ ಅವ್ರಿಗೆ ಕೊಡಬೇಕು. ಅವ್ರಿಗೆ ತೊಂದರೆ ಆಗಬಾರ್ದು, ಹಾಸ್ಪಿಟ್ಲಿಗೆ ತೊಂದರೆ ಆಗಬಾರ್ದು, ಈ ತೊಂದರೆ ಮಾಡಿದೆ ಹೇಳಿದೆ. ನಾಗೇನು ಮೇಡಮ್, ನಮ್ಮ ಪರಿಸ್ಥಿತಿ ಎಂಥದ್ದು, ನಮಗೆ ಎಂತ ನೀವು ಹೋಟ್ಲ್ ಬಂದ್ ಮಾಡಿದ್ರು ನಾವೇನು ಪರಿಸ್ಥಿತಿ ಇಲ್ಲ, ನಿಮಗೆ ಬಂದಿದ್ದೆ ನಮಗೂ 25% ಕೊಡಬೇಕಂತೇಳಿ ಹೋಟೆಲ್ ಮಾಲೀಕರ ಸಂಘದ ಬೆಂಗಳೂರಿನವರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿ. ಅದು ಹೇಳಲಿಕ್ಕೆ ಆಗೋದು, ಅದು ಹೇಳಿದ್ದು ನಿರ್ದಿಷ್ಟಂದಲ್ಲಿ ಇವ್ರು ಹೇಳೋದು 1 ವಾರ ಅಂತ ಹೇಳಿದ್ರು. ಅದು ಎಷ್ಟು ಯುದ್ಧ ಮುಗಿಯೋದು ಏನು ಮಾಡಲಿಕ್ಕೆ ಸಾಧ್ಯ? ನಿರ್ದಿಷ್ಟ ಅಷ್ಟೇ, ಯುದ್ಧ ಎಲ್ಲಿ ಮುಗಿತದೆ ಅಲ್ಲಿಗೆ ಸಮಸ್ಯೆ. ಯಾವುದು ಗ್ಯಾಸ್ ಅದು ಒಬ್ಬ ಅವಲಂಬಿಸಿದ ಮೇಲೆ ಅವ್ರು ಹೇಳಿದ್ದಾರೆ, ನಿಮ್ದು ಎಷ್ಟು ಗ್ಯಾಸ್ ಇಲ್ಲಿಂದ ಖರ್ಚಾಗ್ತದೆ ಆ ಲೆಕ್ಕ ಕೊಡಿ ತಿಂಗಳಿಗೆ, ಅದರ ಪ್ರಕಾರ 25% ಕೊಡ್ತೇವೆ ಅಂತ ಹೇಳಿ.